ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ 1.8 ಹಾರ್ವೆಸ್ಟಿಂಗ್ ಆಗಿತ್ತು. ಹಾರ್ವೆಸ್ಟ್ ಫೆಸ್ಟಿವಲ್ಸ್, ಕೊಯ್ಲು ಹಬ್ಬಗಳು ಅಂತೇಳಿ ಕರೀತಾರೆ. ಏನು ಕೊಯ್ಲು ಹಬ್ಬ ಅಂದ್ರೆ, ಆಫ್ಟರ್ 3 or 4 months ಬೆಳೆ ಹಾಕಿದ 3 ಮತ್ತೆ 4ನೇ ತಿಂಗಳಿಗೆ ಏನ್ ಬರುತ್ತೆ, ಕ್ರಾಪ್ಸ್ ಬಂದ್ಬಿಡುತ್ತೆ. ಆಫ್ ಹಾರ್ಡ್ ವರ್ಕ್ ದೇರ್ ಕಮ್ಸ್ ದ ಡೇ ಆಫ್ ದ ಹಾರ್ವೆಸ್ಟ್, ದ ಸೈಟ್ ಆಫ್ ಗೋಲ್ಡನ್ ಫೀಲ್ಡ್ಸ್ ಆಫ್ ಸ್ಟ್ಯಾಂಡಿಂಗ್ ಕ್ರಾಪ್ ಲ್ಯಾಡನ್ ವಿತ್ ಗ್ರೈನ್. ಹಸಿರಾಗಿ ನೆಟ್ಟಿರುವಂತಹ ಗಿಡಗಳು ಗೋಲ್ಡನ್ ಕಲರ್ಗೆ, ಭತ್ತದ ಗದ್ದೆಗಳು ನೋಡಿದೀರಾ? ಭತ್ತ ಎಲ್ಲ ಬಂದ್ಮೇಲೆ ಗೋಲ್ಡನ್ ಕಲರ್ ಕಾಣ್ತಿರುತ್ತೆ, ಫುಲ್ ಚಿನ್ನದ ಬಣ್ಣದ ರೀತಿಯಲ್ಲಿ, ಯೆಲ್ಲೋಯಿಶ್ ಕಲರ್. 3-4 ತಿಂಗಳು ಪಾಪ ಕಷ್ಟಪಟ್ಟಿರ್ತಾರೆ. ನೀರ್ ಹಾಯಿಸೋದು, ಗೊಬ್ಬರ ಹಾಕೋದು, ಕಳೆಗಳನ್ನ ಕೀಳೋದು, ಈ ತರ ತುಂಬಾ ಕಷ್ಟಪಟ್ಟಿರ್ತಾರೆ. ಅದಾದ ನಂತರ ಬರುತ್ತಲ್ಲ ಆ ದಿನ ಇಸ್ ಎ ವೆರಿ ಎಕ್ಸೈಟಿಂಗ್. The sight of golden fields of standing crop laden with grain fills the hearts of farmers with joy and sense of well-being. The efforts of the past seasons have borne a fruit and it is the time to relax and enjoy a little. ಆ ಬೆಳೆ ಬಂದ ತಕ್ಷಣ ರೈತರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಕಣ್ಗಳಲ್ಲಿ ನೋಡಬೇಕು. ಹಣ್ಣಿನ ಗಿಡಗಳು ಹಾಕಿದ್ರು ಅಷ್ಟೇ, ಮರ ತುಂಬ ಹಣ್ಣುಗಳು ಬಿಟ್ಟರೆ ಆ ರೈತನ ಕಣ್ಣಲ್ಲಿ ತುಂಬ ಖುಷಿ ಇರುತ್ತೆ. ಅದನ್ನು ಆ ವ್ಯಕ್ತಿ ಮಾತ್ರ ಅದನ್ನ ಎಂಜಾಯ್ ಮಾಡೋದಕ್ಕೆ, ಅನುಭವಿಸೋದಕ್ಕೆ ಒಂದು ಸಾಧ್ಯ. ದ ಪೀರಿಯಡ್ ಆಫ್ ಹಾರ್ವೆಸ್ಟ್ ಈಸ್ ದಸ್ ಆಫ್ ಗ್ರೇಟ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್ ಇನ್ ಆಲ್ ಪಾರ್ಟ್ಸ್ ಆಫ್ ಇಂಡಿಯಾ, ನಾಟ್ ಓನ್ಲಿ ಫಾರ್ ಫಾರ್ಮರ್ಸ್. ಈಗ ಫಾರ್ ಎಕ್ಸಾಂಪಲ್ ಸಮ್ಮರಲ್ಲಿ ಮಾವಿನ ಹಣ್ಣು, ಆ ಮಾವಿನ ಹಣ್ಣು ಕೀಳೋದು ಎಷ್ಟು ಖುಷಿ, ತುಂಬ ಹ್ಯಾಪಿಯಾಗಿ. ಬೆಳೆ ಬಂದ ತಕ್ಷಣ ಬೆಳೆಯನ್ನು ಕಟ್ ಮಾಡೋದು, ಕೈ ತುಂಬ ಬೆಳೆ ತಗೊಳ್ಳೋದು, ಹಣ್ಣುಗಳನ್ನ ಕೀಳೋದು ನಮ್ಮ ಭಾರತೀಯ ಪ್ರತಿಯೊಬ್ಬರಿಗೂ ಸಂತೋಷದ ವಿಷಯ. Men and women celebrate it with great enthusiasm. ತುಂಬಾ ಉತ್ಸಾಹದಿಂದ ಏನ್ ಮಾಡ್ತಾರೆ, ಆ ಬೆಳೆಗಳನ್ನ ಕಟ್ ಮಾಡ್ತಾರೆ. ಆಗ ಮೆನ್ಸ್, ಹುಡುಗ, ಗಂಡಸರು, ಹೆಂಗಸರು ಯಾರಾದ್ರೂ ಇರ್ಬೋದು. ಸ್ಪೆಷಲ್ ಫೆಸ್ಟಿವಲ್ಸ್ ಅಸೋಸಿಯೇಟೆಡ್ ವಿತ್ ಹಾರ್ವೆಸ್ಟ್ ಸೀಸನ್ಸ್ ಆರ್ ಪೊಂಗಲ್. ಈ ಟೈಮಲ್ಲಿ ಒಂದು ಹಬ್ಬ ಬರುತ್ತೆ, ಯಾವ್ದೇಳಿ? ಪೊಂಗಲ್. ಅಂದ್ರೆ ಬೈಸಾಖಿ, ಸಂಕ್ರಾಂತಿ ಅಂತ ಏನ್ ಕರಿತೀವಿ ನಾವು, ಹೌದಲ್ವಾ? ನಾವು ಸಂಕ್ರಾಂತಿ ಹಬ್ಬ ಮಾಡೋದೇ ಯಾವಾಗ? ಹೊಸ ಬೆಳೆ ಬಂದಿರುತ್ತೆ, ಹೊಸ ಭತ್ತ, ಕಡಲೆ ಬೀಜಗಳಿರ್ಬೋದು, ಎಳ್ಳಿರ್ಬೋದು, ಎಳ್ಳು ಬೆಳೆದಿರ್ತಾರೆ, ಅವರೆಕಾಯಿ ಬಂದಿರುತ್ತೆ. ಆ ಟೈಮಲ್ಲಿ ಹೊಸ ಬೆಳೆ ಬಂದಂಥ ಟೈಮಲ್ಲೇ ಆ ಬೆಳೆಗಳಿಗೆ ಪೂಜೆ ಮಾಡುವಂಥ ಹಬ್ಬ ಯಾವ್ದೇಳಿ? ಸಂಕ್ರಾಂತಿ ಹಬ್ಬ. ಹೋಲಿ, ದಿವಾಲಿ, ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ. ನಬನ್ಯ, ಬಿಹು. ಈ ಪೊಂಗಲ್ ಅನ್ನೋದನ್ನ ಒಂದೊಂದ್ ಸೈಡಲ್ಲಿ ಒಂದೊಂದ್ ತರ ಕರೀತಾರೆ. ಇದನ್ನ ನಾವೇನಂತ ಕರಿತೀವಿ? ಕೊಯ್ಲು ಹಬ್ಬಗಳು. ಈ ಹಬ್ಬಗಳಿಗೆ ಈ ತರ ಹೆಸರಿರ್ಬೋದು, ಆದ್ರೆ ಬೆಳೆ ಹೊಸದಾಗಿ ಬಂದಂತಹ ಸಮಯದಲ್ಲಿ ಆಚರಿಸುವಂತಹ ಹಬ್ಬಗಳು ಈ ಕೊಯ್ಲು ಹಬ್ಬಗಳು. ನೆಕ್ಸ್ಟ್ ನೋಡಿ, ಬ್ಲೂ ಬಾಕ್ಸ್ ಲೆಫ್ಟ್ ಸೈಡ್. ಆಫ್ಟರ್ ಹಾರ್ವೆಸ್ಟಿಂಗ್, ಕೊಯ್ಲು ಆದ್ಮೇಲೆ, ಸಮಟೈಮ್ಸ್ ಸ್ಟಬ್ಸ್ ಆರ್ ಲೆಫ್ಟ್ ಇನ್ ದ ಫೀಲ್ಡ್ which are burnt in farmers. Paheli is worried. She knows that it causes pollution. ಏನು ಪಹೇಲಿ ಪ್ರಾಬ್ಲಮ್? ಈಗ ಬೆಳೆ ಎಲ್ಲ ಬಂದಾಯ್ತು, ಕಟ್ ಮಾಡಾಯ್ತು, ಅಲ್ಲಿ ಕಟ್ ಮಾಡಿದ ನಂತರ ಹುಲ್ಲೆಲ್ಲ ಜಮೀನೆಲ್ಲ ಬಿಟ್ಬಿಟ್ಟಿರ್ತಾರೆ, ಆಮೇಲೆ ಅದಕ್ಕೆ ಬೆಂಕಿ ಹಚ್ತಾರೆ, ಅದನ್ನೆಲ್ಲ ಬರ್ನ್ ಮಾಡ್ತಾರೆ ಅಲ್ವಾ? ಫುಲ್ ಜಮೀನೆಲ್ಲ ಕಪ್ಪಗಾಗಿರುತ್ತೆ. ಇದರಿಂದ ಬರ್ನ್ ಮಾಡಿದಾಗ ಪೊಲ್ಯೂಷನ್ ಆಗುತ್ತಲ್ಲ, ಏನ್ ಮಾಡೋದು ಇದಕ್ಕೆ ಅಂತ ಒಂದು ಪ್ರಾಬ್ಲಮ್. It may also catches fire and damage the crops lying in the fields. ಇದು ಕೆಲವೊಂದ್ಸಲ ಏನ್ ಮಾಡುತ್ತೆ, ಈ ತರ ಬೆಂಕಿ ಹಚ್ಚಿದಾಗ ಪಕ್ಕದಲ್ಲಿ ಇರ್ತಕ್ಕಂಥ ನೈಬರ್ ಕ್ರಾಪ್ಸ್ಗಳಿಗೆ ಫೈರ್ ಹತ್ಕೊಂಡ್ಬಿಡುತ್ತೆ, ಬೆಂಕಿ ಹತ್ಕೊಳ್ಳೋದು, ಬೆಳೆ ನಾಶ ಆಗೋದು ಉಂಟಾಗುತ್ತೆ. Farmers with small holdings of land do the separation of grain and chalk by winnowing. ಬೆಳೆ ಬಂದ ನಂತರ ರೈತ ಆ ಕಾಳುಗಳನ್ನ, ಆ ಹುಲ್ಲಿನಿಂದ ಸಪ್ರೇಟ್ ಮಾಡುವಂತಹ, ಚಾಫ್ ಅಂದ್ರೆ ಸಿಪ್ಪೆ ಅಂತೇಳಿ, ಆಯ್ತಾ? ಸಿಪ್ಪೆ, ಪೀಲ್ಸ್. ಆ ಪ್ರೋಸೆಸ್ಗೆ ಏನಂತ ಕರಿತೇವೆ? ವಿನೋಯಿಂಗ್. ಸಿಪ್ಪೆಯನ್ನ ತೆಗೆದು ಉಳಿದ ಧಾನ್ಯಗಳನ್ನ ಬೇರ್ಪಡಿಸೋದು ಸಿಪ್ಪೆಯಿಂದ, ಅದನ್ನ ವಿನೋಯಿಂಗ್. ವಿನೋಯಿಂಗ್ ಅಂದ್ರೆ ತೂರೋದ್ರ ಮೂಲಕ ಏನ್ ಮಾಡ್ತಾರೆ, ಈ ಹೆಂಗಸರುಗಳ ಅಬ್ಸರ್ವ್ ಮಾಡಿದಿರ, ರೋಡಲ್ಲಿ ಭತ್ತಗಳನ್ನ, ಕಾಳುಗಳನ್ನ, ಅದ್ರ ಸಿಪ್ಪೆಗಳೆಲ್ಲ ಚೆನ್ನಾಗಿ ಬಡದ್ಬಿಟ್ಟು ಮರಕ್ಕೆ ಹಾಕೊಂಡು ಎತ್ತರದವಾಗಿ ಕೈಯೆಲ್ಲ ಮೇಲೆ ಮರ ಇಟ್ಕೊಂಡು ಗಾಳಿ ಬರೋ ಅಪೋಸಿಷನ್ ಅಲ್ಲಿ ನಿಂತ್ಕೊಂಡು ತೂರ್ತಾ ಇರ್ತಾರೆ. ಸಿಪ್ಪೆ ಎಲ್ಲ ಗಾಳಿಗೆ ಒಂದ್ ಕಡೆ ಹೋಗುತ್ತೆ, ಕಾಳೆಲ್ಲ ಒಂದ್ ಕಡೆ ಬೀಳುತ್ತೆ. ಇದನ್ನ ಏನಂತೀವಿ? ತೂರುವ ವಿಧಾನ, ತೂರುವಿಕೆ, ವಿನೋಯಿಂಗ್ ಅಂದ್ರೆ.
ಏನು ಹೇಳಿ? ತೂರುವಿಕೆ. ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ದಿಸ್ ಇನ್ ಲೆಸನ್ ಇನ್ ದ ಕ್ಲಾಸ್ ಆಫ್ 6th. ಇದನ್ನು ಕ್ಲಾಸ್ 6th ಅಲ್ಲಿ ಓದಿದ್ದೀರಾ ನೋಡಿ. ಅದು ಮಿಷಿನು ಇದೆ, ವಿನೋಯಿಂಗ್ ಮಿಷಿನ್ ಇದೆ, ಈ ಥರ ಇದೆ ನೋಡಿ. ಸಿಪ್ಪೆ ಎಲ್ಲ ಇಲ್ಲಿದೆ, ಕಾಳುಗಳು ಒಂದು ಕಡೆ ಬರುತ್ತೆ. ವಿನೋಯಿಂಗ್ ಮಿಷನ್ ಇದು, ತೂರುವ ಯಂತ್ರ ಆಯ್ತಾ? ಓಕೆ ಮೈ ಡಿಯರ್, ಇದು 1.9 ನೋಡಿ, ಪೇಜ್ ನಂಬರ್ 11. ಸ್ಟೋರೇಜ್ ಆಫ್ ಪ್ರೊಡ್ಯೂಸ್ ಈಸ್ ಆನ್ ಇಂಪಾರ್ಟೆಂಟ್ ಟಾಸ್ಕ್. ಅಂದರೆ ಈಗ ಬೆಳೆ ಎಲ್ಲ ಬೆಳೆದಾದ್ಮೇಲೆ ಅದನ್ನ ಕರೆಕ್ಟಾಗಿ ಸ್ಟೋರೇಜ್ ಮಾಡೋದೇನೋ ಅದು ಒಂದು ಇಂಪಾರ್ಟೆಂಟ್ ಕೆಲಸ. ಅದನ್ನ ನಾವು ಸರಿಯಾಗಿ ಸ್ಟೋರೇಜ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಬೆಳೆದಿರೋಂಥ ಕ್ರಾಪ್ಸ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಇಫ್ ದ ಹಾರ್ವೆಸ್ಟೆಡ್ ಗ್ರೈನ್ಸ್ ಆರ್ ಟು ಬಿ ಕೆಪ್ಟ್ ಫಾರ್ ಲಾಂಗರ್ ಟೈಮ್. ಈಗ ನಾವು ಬೆಳೆದಂಥ ಕ್ರಾಪ್ಸ್ ಎಲ್ಲ ಏನಾಗುತ್ತೆ, ಒಂದಿನಕ್ಕಲ್ಲ, ಅದು ತುಂಬ ಲಾಂಗ್ ಟೈಮ್ ಇಟ್ಕೊಳ್ತೀವಿ ಅಲ್ವಾ? ವರ್ಷಾನುಗಟ್ಲೆ, ಈ ವರ್ಷ ಬೆಳೆದಿದ್ದು ನೆಕ್ಸ್ಟ್ ಕ್ರಾಪ್ ಬರೋವರೆಗೂ ಅದನ್ನ ಸೇವ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಸೊ ಹೌ ವಿ ಹ್ಯಾವ್ ಟು ಸ್ಟೋರ್? ನಾವು ಹೇಗೆ ಅದನ್ನ ಸ್ಟೋರ್ ಮಾಡಿ ಇಟ್ಕೋಬೇಕು? ವಾಟ್ ಆರ್ ದ ಪ್ರೋಸೆಸ್? ವಾಟ್ ಆರ್ ದ ಸ್ಟೆಪ್ಸ್ ವಿ ಹ್ಯಾವ್ ಟು ಫಾಲೋ? ಸಿ, ದೇ ಶುಡ್ ಬಿ ಸೇಫ್ ಫ್ರಮ್ ಮಾಯ್ಶ್ಚರ್, ಇನ್ಸೆಕ್ಟ್ಸ್, rats and microorganisms. How we have to save the crops? ಇದೆಲ್ಲದರಿಂದ ಸೇವ್ ಮಾಡಬೇಕು. ಮಾಯಿಶ್ಚರ್ ಅಂದರೆ ತೇವಾಂಶ, ಇನ್ಸೆಕ್ಟ್ಸ್ ಕೀಟಗಳು, ರ್ಯಾಟ್ಸ್ ಹೆಗ್ಗಣ, ಇಲಿ, ಆ್ಯಂಡ್ ಮೈಕ್ರೋ ಆರ್ಗಾನಿಸಮ್ ಸೂಕ್ಷ್ಮಾಣು ಜೀವಿಗಳು. ಇವುಗಳಿಂದ ಏನೂ ತೊಂದರೆ ಆಗದಾಗೆ ನಾವು ಕ್ರಾಪ್ಸ್ನ ಸ್ಟೋರ್ ಮಾಡಿ ಇಟ್ಕೋಬೇಕು. ಹಾರ್ವೆಸ್ಟೆಡ್ ಗ್ರೈನ್ಸ್ ಹ್ಯಾವ್ ಮೋರ್ ಮಾಯಿಶ್ಚರ್. ಹಾರ್ವೆಸ್ಟೆಡ್ ಗ್ರೈನ್ಸ್ ಅಂದರೆ ಈ ಕಟ್ ಮಾಡಿದ ತಕ್ಷಣ ಗ್ರೈನ್ಸ್ ಎಲ್ಲ ಏನು ಇಸ್ ನಾಟ್ ಟು ಬಿ ಡ್ರೈಡ್, ಫುಲ್ಲಿ ಡ್ರೈಡ್. ಆ ಬೆಳೆ ಏನಾಗಿರುತ್ತೆ, ಮಾಯಿಶ್ಚರ್, ಅದರಲ್ಲಿ ತುಂಬ ತೇವಾಂಶ ಇರುತ್ತೆ. ಸೊ ಇಫ್ ಫ್ರೆಶ್ಲಿ ಹಾರ್ವೆಸ್ಟೆಡ್ ಗ್ರೈನ್ಸ್, ಕಾಳುಗಳು, ಆರ್ ಸ್ಟೋರ್ಡ್ ವಿತೌಟ್ ಡ್ರೈಯಿಂಗ್, ದೇ ಮೇ ಗೆಟ್ ಸ್ಪಾಯ್ಲ್ಡ್ ಆರ್ ಅಟ್ಯಾಕ್ಡ್ ಬೈ ಆರ್ಗಾನಿಸಮ್ಸ್. ಹಾರ್ವೆಸ್ಟೆಡ್ ಗ್ರೈನ್ಸ್ನ ಅಂದರೆ ಕಾಳುಗಳನ್ನಾಗಲಿ, ಬೀಜಗಳನ್ನಾಗಲಿ, ಧಾನ್ಯಗಳನ್ನಾಗಲಿ ನಾವು ವಿತೌಟ್ ಡ್ರೈಯಿಂಗ್, ಚೆನ್ನಾಗಿ ಅದನ್ನ ಡ್ರೈ ಮಾಡದೆ ಹಾಗೆ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂದರೆ ಏನಾಗುತ್ತೆ, ಸ್ಪಾಯ್ಲ್ಡ್ ಅಂದರೆ ಎಲ್ಲ ಅದೇನಾಗುತ್ತೆ, ನಾಶ ಆಗ್ಬಿಡುತ್ತೆ. ಎಲ್ಲ ತೇವಾಂಶ ಇದ್ರೆ ಏನಾಗುತ್ತೆ, ಇಲ್ಲ ಬೂಸ್ಟ್ ಬರುತ್ತೆ. ಅಟ್ಯಾಕ್ಡ್ ಬೈ ಆರ್ಗಾನಿಸಮ್, ಅದರಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ಗಳು ಇಲ್ಲಿ ಜರ್ಮಿನೇಟ್ ಆಗ್ಬೋದು, ಆ ಸೀಡ್ಸ್ಗಳೆಲ್ಲ ಮೊಳಕೆ ಬಂದ್ಬಿಡ್ಬೋದು, ಅಥವಾ ಬೂಸ್ಟ್ ಬಂದ್ಬಿಡ್ಬೋದು, ಫಂಗಲ್ ಇನ್ಫೆಕ್ಷನ್ ಆಗ್ಬೋದು, ಫಂಗಸ್ ಬಂದ್ಬಿಡ್ಬೋದು, ಮೈಕ್ರೋ ಆರ್ಗಾನಿಸಮ್ಸ್ಗಳು ಕೊಳೆತು ಹೋಗ್ಬೋದು, ಈ ಥರ ಎಲ್ಲ ಆಗುತ್ತೆ. ಮೇಕಿಂಗ್ ದೆಮ್ ಅನ್ಫಿಟ್ ಫಾರ್ ಯೂಸ್ ಫಾರ್ ಜರ್ಮಿನೇಷನ್. ಈಗ ಅದನ್ನು ನಾವು ಆ ಥರ ಎಲ್ಲ ಗ್ರೈನ್ಸು, ಸೀಡ್ಸ್ ಎಲ್ಲ ಆ ಥರ ಸ್ಪಾಯ್ಲ್ಡ್ ಆದರೆ ಏನಾಗುತ್ತೆ, ಅದನ್ನು ನಾವು ಯೂಸ್ ಮಾಡೋದಕ್ಕೆ ಫಿಟ್ ಇರಲ್ಲ, ಅನ್ಫಿಟ್ ಫಾರ್ ದ ಗ್ರೈನ್ಸ್, ಅನ್ಫಿಟ್ ಆಗಿರುತ್ತೆ ಅದು. ಅಂದರೆ ಆ ರೀತಿ ಎಲ್ಲ ಕೊಳ್ತೋಗಿರೋದನ್ನ, ಬೂಸ್ಟ್ ಬಂದಿರೋ ಕಾಳುಗಳನ್ನ ಅಥವಾ ಧಾನ್ಯಗಳನ್ನ ನಾವು ಬೆಳೆಸೋಕ್ಕಾಗುತ್ತಾ? ಎಲ್ಲ ಬಿಸಾಕಬೇಕಾಗುತ್ತೆ. ಸೊ ಎನ್ಸ್ ಬಿಫೋರ್ ಸ್ಟೋರಿಂಗ್ ದೆಮ್, ಆ ಸ್ಟೋರ್ ಮಾಡೋದಕ್ಕೂ ಮುಂಚೆ, ಅಂದರೆ ನಾವು ಅದನ್ನ ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಏನು ಮಾಡಬೇಕು, ಸ್ಟೋರೇಜ್ ಅಂದರೆ ಸಂಗ್ರಹಣೆ ಅಂತೇಳಿ. ದ ಗ್ರೈನ್ಸ್ ಆರ್ ಪ್ರಾಪರ್ಲಿ ಡ್ರೈಡ್ ಇನ್ ದ ಸನ್ ಟು ರೆಡ್ಯೂಸ್ ದ ಮಾಯಿಶ್ಚರ್ ಇನ್ ದೆಮ್. ಆ ಗ್ರೈನ್ಸ್ಗಳನ್ನ ಸ್ಟೋರ್ ಮಾಡೋದಕ್ಕೂ ಮುಂಚೆ ಏನು ಮಾಡಬೇಕು, ಪ್ರಾಪರ್ಲಿ ಡ್ರೈಡ್, ಕರೆಕ್ಟಾಗಿ ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಲ್ಲಿ, ಸಣ್ಣ, ಟು ರೆಡ್ಯೂಸ್ ದ ಮಾಯಿಶ್ಚರ್ ಅಂದರೆ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು, ಚೆನ್ನಾಗಿ ಡ್ರೈ ಆಗಬೇಕು. ಈ ಭತ್ತ ಆಗಲಿ, ಕಾಳುಗಳಾಗಲಿ, ಧಾನ್ಯಗಳಾಗಲಿ, ಇದನ್ನೆಲ್ಲ ಹಾಗಂತ ಬೆಳೆದಿರೋ ಬೆಳೆ ಅಂತೇಳಿ ಫ್ರೂಟ್ಸು, ವೆಜಿಟೇಬಲ್ಸ್ನೆಲ್ಲ ಡ್ರೈ ಮಾಡಲ್ಲ. ಮೀನ್ಸ್ ಅದರಲ್ಲೂ ಈ ಗ್ರೇಪ್ಸ್ ಅದನ್ನು ಡ್ರೈ ಮಾಡ್ತಾರೆ ಅಲ್ವಾ, ಈ ದ್ರಾಕ್ಷಿ ಅದನ್ನು ಒಣಗಿಸಿಟ್ಕೋತಾರೆ ಕೆಲವೊಂದು ಮಾತ್ರ. ಆದರೆ ಈ ಏನು ಸೀರಿಯಲ್ಸು, ಮಿಲ್ಲೆಟ್ಸು, ಗ್ರೈನ್ಸು, ಸೀಡ್ಸ್, ದೀಸ್ ಆರ್ ಆಲ್ ಶುಡ್ ಬಿ needed to drying well. This prevents the attack by insects, pests, bacteria and fungi. ಸೊ ನಾವು ಏನು ಚೆನ್ನಾಗಿ ಅದನ್ನು ಮಾಯಿಶ್ಚರ್ ಇರ್ತಕ್ಕಂತಹ ಕಾಳುಗಳನ್ನೆಲ್ಲ ಡ್ರೈ ಮಾಡಿ ಒಣಗಿಸಿಟ್ಕೊಂಡ್ರೆ ನಮಗೆ ಶಿಲೀಂಧ್ರಗಳಿಂದ, ಬ್ಯಾಕ್ಟೀರಿಯಾಗಳಿಂದ, ಕೀಟಗಳಿಂದ ಈ ಧಾನ್ಯಗಳನ್ನ ರಕ್ಷಣೆ ಮಾಡಿ ಸ್ಟೋರ್ ಮಾಡಿ ನೀಟಾಗಿ ಇಟ್ಕೋಬಹುದು. ಓಕೆನಾ? ಸಿ,
ಬೋಜ ಇದು ನೋಡಿ, ಪಹೇಲಿ ಬಾಕ್ಸ್ ನೋಡಿ, ಬ್ಲೂ ಬಾಕ್ಸ್. ಐ ಸಾ ಮೈ ಮದರ್ ಪುಟಿಂಗ್ ಸಮ್ ಡ್ರೈಡ್ ನೀಮ್ ಲೀವ್ಸ್ ಇನ್ ಆನ್ ಐರನ್ ಡ್ರಮ್ ಕಂಟೈನಿಂಗ್ ವೀಟ್. ಐ ವಂಡರ್ ವೈ. ಅವಳಿಗೆ ಒಂದು ಅದ್ಭುತ ನೋಡಿದ್ಲಂತ. ಅಂದ್ರೆ ಅವಳಿಗೆ ಅದು ಒಂಥರ ಆಶ್ಚರ್ಯ ಅನ್ನಿಸ್ತು. ಅವ್ರ ಅಮ್ಮ ಯಾವಾಗ್ಲೂ ಒಂದು ಕಬ್ಬಿಣದ ಡ್ರಮ್ ಬರುತ್ತಲ್ಲ, ಎಲ್ಲ ಅಕ್ಕಿ ಗೋಧಿ ರಾಗಿಯನ್ನ ಇಟ್ಕೊಳ್ಳೋ ಅಂತ ಡ್ರಮ್ ಬಾಕ್ಸ್ಗಳು, ಅದ್ರೊಳಗಡೆ ನೀಮ್ ಲೀವ್ಸ್ ಅಂದ್ರೆ ಬೇವಿನ ಎಲೆಗಳು, ಒಣಗಿರ್ತಕ್ಕಂತಹ ಬೇವಿನ ಎಲೆಗಳನ್ನ ಹಾಕಿ ಇಟ್ಟಿರೋದನ್ನ ನೋಡಿದ್ಲು. ಯಾಕೆ ಅಂತೇಳಿ ಅವಳಿಗೆ ಒಂದು ಕುತೂಹಲ. ಸಿ ನೆಕ್ಸ್ಟ್, ಸಿಲೋಸ್ ಫಾರ್ ಸ್ಟೋರೇಜ್ ಆಫ್ ಗ್ರೈನ್ಸ್. ನೋಡಿ, ಕಾಳುಗಳನ್ನ ಸಂಗ್ರಹಿಸುವ ಸಂಗ್ರಹಾಗಾರ ಇದು. ಇಲ್ಲಿ ಪಿಕ್ಚರ್ ಅಲ್ಲಿ ಕಾಣ್ತಿದೆಯಲ್ಲ, ಇದು ಗ್ರೈನ್ಸ್, ಸೀಡ್ಸ್, ಇವುಗಳನ್ನ ಸ್ಟೋರ್ ಮಾಡಿರ್ತಕ್ಕಂತಹ ಸ್ಟೋರೇಜ್ ಸಿಲೋಸ್. ಅರ್ಥ ಆಯ್ತಾ? ಯಾವ ತರ ಇದೆ ನೋಡಿ, ಬ್ರಿಡ್ಜ್ ತರ ಇದೆ. ಇಲ್ಲೆಲ್ಲ ಗ್ರೈನ್ಸ್ ನ, ಕಾಳುಗಳನ್ನೆಲ್ಲ ಸ್ಟೋರೇಜ್ ಮಾಡಿ ಇಡ್ತಾರೆ. See 1.10b, storage of grains in gunny bags in granaries. What is the meaning of granaries? Where we have to store large amount of grains, cereals or seeds is called a granaries. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಧಾನ್ಯಗಳನ್ನ, ಕಾಳುಗಳನ್ನ ಸಂಗ್ರಹಿಸಿಡುವಂತ ಜಾಗಕ್ಕೆ ಗ್ರಾನರೀಸ್, ಗೋದಾಮುಗಳು ಅಂತ ಹೇಳಿ ಕರೀತಾರೆ. ಮನೆಗಳಲ್ಲೂ ಸ್ಟೋರ್ ಮಾಡಿ ಇಡ್ತಾ ಇದ್ರು, ಕಣಜ ಅಂತ ಕೇಳಿರ್ಬೇಕು ನೀವು. ಹೆಚ್ಚೆಚ್ಚು ಬೆಳೆಗಳನ್ನ ಬೆಳೆದಾಗ ಅದನ್ನ ಸ್ಟೋರ್ ಮಾಡಿಡೋದಕ್ಕೆ ಅದಕ್ಕೆ ಒಂದು ಸಪರೇಟ್ ಪ್ಲೇಸ್, ರೂಮ್ ನ ಮಾಡ್ಕೊಂಡಿರ್ತಾರೆ. ಅದನ್ನ ನಾವಿಲ್ಲಿ ಗ್ರಾನರೀಸ್ ಅಂತ ಹೇಳಿ, ಗೋದಾಮುಗಳು ಅಂತ ಹೇಳಿ ಕರೀತಾರೆ. ಗನ್ನಿ ಬ್ಯಾಗ್ಸ್ ಅಂದ್ರೆ ಏನ್ ಹೇಳು? ಗೋಣಿ ಚೀಲಗಳು. ಗೋಣಿ ಚೀಲಗಳಿಂದ ಜೂಟಿಂದ ಮಾಡಿರ್ತಕ್ಕಂಥ ಚೀಲ, ಅದರಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ಫಾರ್ಮರ್ಸ್ ಸ್ಟೋರ್ ಗ್ರೈನ್ಸ್ ಇನ್ ಜೂಟ್ ಬ್ಯಾಗ್ಸ್ ಆರ್ ಮೆಟಾಲಿಕ್ ಬೇನ್ಸ್. ಏನು, ಸಾಮಾನ್ಯವಾಗಿ ರೈತರು ಅವರು ಬೆಳೆದಂತಹ ಬೆಳೆಗಳನ್ನ ಈ ಗೋಣಿ ಚೀಲಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಮೆಟಲ್, ಲೋಹದ ಡಬ್ಬಿಗಳಲ್ಲಿ ಬೆಳೆಗಳನ್ನ ಸ್ಟೋರ್ ಮಾಡಿ ಇಡ್ತಾರೆ. ಲಾರ್ಜ್ ಸ್ಕೇಲ್ ಸ್ಟೋರೇಜ್ ಆಫ್ ಗ್ರೈನ್ಸ್ ಇಸ್ ಡನ್ ಇನ್ ಸಿಲೋಸ್ ಅಂಡ್ ಗ್ರಾನರೀಸ್. ಹೆಚ್ಚಿನ ಪ್ರಮಾಣದಲ್ಲಿ ಧಾನ್ಯಗಳನ್ನ ಶೇಖರಿಸಿ ಇಡುವಂತಹ ಕ್ರಿಯೆಗೆ ಏನಂತ ಕರೀತಾರೆ? ಸಿಲೋಸ್ ಆರ್ ಗ್ರಾನರೀಸ್ ಅಂತೇಳಿ ಕರೀತಾರೆ, ಗೋದಾಮು. ಟು ಪ್ರೊಟೆಕ್ಟ್ ದಮ್ ಫ್ರಮ್ ಪೆಸ್ಟ್ ಲೈಕ್ ರಾಟ್ಸ್ ಅಂಡ್ ಇನ್ಸೆಕ್ಟ್ಸ್. ಏನು, ಇಲ್ಲಿ ಹೆಗ್ಗಣಗಳು ಮತ್ತೆ ಇತರ ಕೀಟಗಳು, ಕೀಟ ಪಿಡುಗುಗಳು, ಅವುಗಳಿಂದ ರಕ್ಷಣೆ ಸಿಗ್ಲಿ. ಎಲ್ಲಂದ್ರಲ್ಲಿ ಹೊರಗಡೆ ಬೆಳೆದಿರೋ ಬೆಳೆನ ಇಟ್ಬಿಟ್ರೆ ಎಲ್ಲ ಬಂದು ತಿನ್ಕೊಂಡ್ಬಿಡುತ್ತೆ. ಒಂದು ಜಾಗದಲ್ಲಿ ನೀಟಾಗಿ ಸ್ಟೋರ್ ಮಾಡಿಟ್ರೆ ಇವುಗಳಿಂದೆಲ್ಲ ನಾವು ಸೇವ್ ಮಾಡಿ ಗ್ರೈನ್ಸ್ನ ಇಟ್ಕೋಬಹುದು, ಕ್ರಾಪ್ಸ್ನ. ಡ್ರೈಡ್ ನೀಮ್ ಲೀವ್ಸ್ ಆರ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಫುಡ್ ಗ್ರೈನ್ಸ್ ಅಟ್ ಹೋಮ್. ನಮ್ಮ ಮನೆಗಳಲ್ಲಿ ನಮ್ಮ ಅಮ್ಮಂದಿರು ಯೂಸ್ ಮಾಡುವಂತಹ ಟೆಕ್ನಿಕ್ ಏನು? ಆಹಾರ ಧಾನ್ಯಗಳನ್ನ, ಕಾಳುಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಏನ್ ಬಳಸ್ತಾರೆ? ನೀಮ್ ಲೀವ್ಸ್, ಬೇವಿನ ಎಲೆಗಳನ್ನ ಬಳಸ್ತಾರೆ. ಅವರ ಬೇವಿನ ಎಲೆ, ಮೆಣಸಿನ್ಕಾಯಿನ ಡಬ್ಬಿಗಳಿಗೆ, ಅಕ್ಕಿ ಡಬ್ಬಗಳಿಗೋ, ಗೋಧಿ ಡಬ್ಬಗಳಿಗೋ, ರಾಗಿ ಇದಕ್ಕೋ, ಚೀಲಗಳಿಗೆ ಅದನ್ನ ಸ್ವಲ್ಪ ಹಾಕಿ ಇಟ್ಟಿರ್ತಾರೆ. ಹುಳ ಆಗ್ಬಾರ್ದು, ಬೇಗ ಅದು ಬೇರೆ ಜೀವಿಗಳಿಂದ ನಾಶ ಆಗ್ಬಾರ್ದು ಅಂತೇಳಿ. ಫಾರ್ ಸ್ಟೋರಿಂಗ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಗ್ರೈನ್ಸ್ ಇನ್ ಬಿಗ್ ಗೋಡಾನ್ಸ್. ಗೋಡಾನ್ಸ್ ಅಂದ್ರೆ ಗೋದಾಮು ಅಂತಾನೆ. ಈ ಹೆಚ್ಚಿನ ಪ್ರಮಾಣದಲ್ಲಿ ತುಂಬಾ ಅತಿ ಹೆಚ್ಚು ಧಾನ್ಯಗಳನ್ನ ಸ್ಟೋರ್ ಮಾಡಿಡ್ಬೇಕು ಅಂದ್ರೆ ಗೋದಾಮುಗಳಲ್ಲಿ ಸ್ಟೋರ್ ಮಾಡ್ತಾರೆ. ಸ್ಪೆಸಿಫಿಕ್ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಪೆಸ್ಟ್ಸ್ ಅಂಡ್ ಮೈಕ್ರೋ ಆರ್ಗಾನಿಸಮ್ಸ್. ಇದ್ರ ಜೊತೆಗೆ ಏನ್ ಮಾಡ್ತಾರೆ? ಈ ಸೂಕ್ಷ್ಮಾಣು ಜೀವಿಗಳು, ಕೀಟ ಪಿಡುಗುಗಳು, ದಂಶಕಗಳು ಅಂದ್ರೆ ದೊಡ್ಡ ದೊಡ್ಡ ಹೆಗ್ಗಣಗಳು, ಇವುಗಳಿಂದ ರಕ್ಷಣೆ ಇಡಬೇಕು ಅಂತ ಕೆಲವೊಂದು ರಾಸಾಯನಿಕ ವಸ್ತುಗಳನ್ನು ಇದಕ್ಕೆ ಹಾಕಿ ಇಡ್ತಾರೆ ರಕ್ಷಣೆಯನ್ನ ಮಾಡ್ಕೊಳ್ಳೋಕ್ಕೆ. ಈ ಕಾಳುಗಳಿಗೆಲ್ಲ ಕೆಲವೊಂದು ಮಾತ್ರೆಗಳನ್ನ ಹಾಕ್ತಾರೆ ನೋಡಿ, ತುಂಬಾ ಬ್ಯಾಡ್ ಸ್ಮೆಲ್ ಇರುತ್ತೆ, ಬಟ್ ಆಕ್ಚುಲಿ ಅದು ಒಳ್ಳೇದಲ್ಲ, ಬಟ್ ಬೆಟರ್. ಅಂದ್ರೆ ಇವುಗಳು, ಅವು ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಅದನ್ನ ನಾಶ ಮಾಡಬಾರ್ದು ಅಂತ ಹೇಳಿ ದೊಡ್ಡ ದೊಡ್ಡ ಗೋದಾಮುಗಳಲ್ಲಿ ಕೆಮಿಕಲ್ ಟ್ರೀಟ್ಮೆಂಟ್ ಸಹಾಯದಿಂದ ಸ್ಟೋರ್ ಮಾಡಿ ಇಡ್ತಾರೆ. ನೆಕ್ಸ್ಟ್ 1.10 ಫುಡ್ ಫ್ರಮ್ ಅನಿಮಲ್ಸ್ ನೋಡಿ. ಆಕ್ಟಿವಿಟಿ 1.3. ಇದೆಲ್ಲ ಸಸ್ಯಗಳಿಂದ ಸಿಗ್ತಕ್ಕಂತಹ ಆಹಾರಗಳಾಯ್ತು.
ಹಾಗೆ ನಮ್ಗೆ ಅನಿಮಲ್ಸ್ ಇಂದನೂ ಫುಡ್ ಸಿಗುತ್ತೆ ಅಲ್ವಾ? ಯಾವ್ದ್ಯಾವ್ದದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮೇಕ್ ದ ಫಾಲೋಯಿಂಗ್ ಟೇಬಲ್ ಇನ್ ಯುವರ್ ನೋಟ್ಬುಕ್ ಅಂಡ್ ಕಂಪ್ಲೀಟ್ ಇಟ್. ಫಸ್ಟ್ ಫುಡ್ ಮಿಲ್ಕ್ ಕೊಟ್ಟಿದ್ದಾರೆ. ಮಿಲ್ಕ್ ನಮ್ಗೆ ಯಾವ್ದ್ಯಾವ್ದ್ರಿಂದ ಸಿಗುತ್ತೆ? ಕೌ ಹಸು, ಬಫೆಲೋ ಎಮ್ಮೆ, ಶೀಪ್ ಆರ್ ಗೋಟ್ ಆಡು ಅಥವಾ ಕುರಿ, ಕ್ಯಾಮೆಲ್ ಏನು ಒಂಟೆ, ಇತ್ತೀಚಿನ ದಿನಗಳಲ್ಲಿ ಡಾಂಕಿ ಕತ್ತೆ. ಆ ಹಾಲನ್ನು ಸಹ ಲಿಟಲ್ ಅಮೌಂಟ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕುಡಿಸ್ತಾರೆ. ಹಾಗೆ ನಾವು ಸೆಕೆಂಡ್ ಎಕ್ಸಾಂಪಲ್ ತಗೊಳ್ಳೋಣ. ನೀವೇ ಯಾವ್ದಾದ್ರು ಎಕ್ಸಾಂಪಲ್ಸ್ ಹೇಳ್ತೀರಾ? ಏನ್ ತಗೊಳ್ಳೋಣ ಫುಡ್ ಐಟಮ್ ಅಲ್ಲಿ? ಬಾಕ್ಸಿಗೆ ಫಿಲ್ ಮಾಡಬೇಕು. ಅನಿಮಲ್ಸ್ ಇಂದ ಸಿಗುವಂತ ಫುಡ್ ಸೋರ್ಸಸ್. ಅನಿಮಲ್ ಫುಡ್ ಸೋರ್ಸಸ್ ಯಾವುದು? ಮೀಟ್ ತಗೊಳ್ಳೋಣ. ಮಾಂಸ ಸಿಗುತ್ತೆ ಫಸ್ಟ್ ಆಫ್ ಆಲ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಮೀಟ್ ಯಾವ್ದಾವ್ದು ಮೀಟನ್ನ ಬಳಸ್ತೀವಿ? ಯಾವ್ಯಾವ ಪ್ರಾಣಿ ಮಾಂಸವನ್ನ ತಿಂತಾರೆ? ಫಿಶ್ ಅಲ್ವಾ? ಫಿಶ್ ತಿಂತಾರೆ. ನೆಕ್ಸ್ಟ್ ಶೀಪ್ ಕುರಿ. ನೆಕ್ಸ್ಟ್ ಚಿಕನ್ ಕೋಳಿ. ನೆಕ್ಸ್ಟ್ ಕ್ರ್ಯಾಬ್ ಏಡಿ. ಇನ್ನ ನಿಮಗೆ ಗೊತ್ತಿರ್ತಕ್ಕಂಥ ಏನೇನು ತಿಂತೀರಾ ಎಲ್ಲ ಹಾಕೊಬಹುದು ಅದಕ್ಕೆ. ಓಕೆನಾ? ನೆಕ್ಸ್ಟ್ ಬಾಕ್ಸ್ ನೋಡಿ. ಹನಿ, ಇದು ಒಂದು ಕೀಟನೆ ಅಲ್ವಾ? ಇನ್ಸೆಕ್ಟ್ಸ್. ಇಲ್ಲ ಹೇಗೆ ತಗೊಂಬೇಡ. ಹನಿ ಬಿ ಅದೊಂದಾಗತ್ತೆ. ಹನಿನೇ ತಗೋಣ. ಹನಿ ಇದು ಒಂದು ಪ್ರಾಣಿಯಿಂದ ಸಿಗ್ತಕ್ಕಂಥ ಫುಡ್ ಅಲ್ಲಿ ಹನಿ ಸಿಗೋದು ಹನಿ ಬಿ ಒಂದರಿಂದ ಮಾತ್ರ. ಹನಿ ಬೀಸ್ ಜೇನು ಹುಳಗಳಿಂದ. ನೆಕ್ಸ್ಟ್ ಹೆಗ್, ಇದು ಪ್ರಾಣಿಯಿಂದ ಸಿಗ್ತಕ್ಕಂಥ ಫುಡ್ ಸೋರ್ಸಸ್, ಅನಿಮಲ್ ಫುಡ್ ಸೋರ್ಸಸ್. ಎಗ್. ಚಿಕನ್ ಫಾಲ್, ಬರ್ಡ್ಸ್ ಇಂದನೂ ಸಿಗುತ್ತೆ. ಕೋಳಿ. ಮತ್ತೆ ನೀವು ಇದಕ್ಕೆ ಮೀಟ್ಗೆ ಬರ್ಡ್ಸ್ ಹಾಕೋಬಹುದು. ಇಲ್ಲಿ ಕೆಲವೊಂದು ಪಿಜನ್ ಇಂಥ ಬರ್ಡ್ಸ್ ಎಲ್ಲ ತಿಂತಾರಲ್ವಾ, ಅದನ್ನು ಹಾಕೊಬಹುದು. ಓಕೆನಾ? ಓಕೆ, ನೆಕ್ಸ್ಟ್ ನೋಡಿ. After completing this table, you must have seen that, like plants, animals also provide us with different kinds of food. Namgenu not only for provide food from plants, even animals also provide food to human beings and other organisms. ಬರೀ ಸಸ್ಯಗಳಿಂದ ಮಾತ್ರ ನಮಗೆ ಫುಡ್ ಸಿಗಲ್ಲ, ಅನಿಮಲ್ಸ್ ಇಂದನೂ ಸಹ ನಮಗೆ ಫುಡ್ ಸಿಗುತ್ತೆ. ಮೆನಿ ಪೀಪಲ್ ಲಿವಿಂಗ್ ಇನ್ ದ ಕೋಸ್ಟಲ್ ಏರಿಯಾಸ್. ಕೋಸ್ಟಲ್ ಏರಿಯಾ ಅಂದ್ರೇನು? ಕರಾವಳಿ ಪ್ರದೇಶ, ಎಲ್ಲಿ ತುಂಬಾ ಬೀಚ್ಗಳಿರುತ್ತೆ, ಇದನ್ನ ಕರಾವಳಿ ಪ್ರದೇಶ ಅಂತ ಹೇಳಿ ಕರೀತಾರೆ. ಕನ್ಸ್ಯೂಮ್ ಫಿಶ್ ಆಸ್ ಎ ಮೇಜರ್ ಪಾರ್ಟ್ ಆಫ್ ದೇರ್ ಡಯಟ್. ಇರ್ತಕ್ಕಂಥ ಸಮುದ್ರದ ಹತ್ರ ವಾಸಿಸುವಂತಹ ಮನುಷ್ಯರು ಏನ್ ಮಾಡ್ತಾರೆ? ಅಲ್ಲಿ ಸಿಗ್ತಕ್ಕಂಥ ಫಿಶ್ ಅನ್ನ ಹೆಚ್ಚಾಗಿ ತಿಂತಾರೆ, ಅದೇ ಅವ್ರ ಮೇನ್ ಫುಡ್ ಆಗಿರುತ್ತೆ. ಇನ್ ದ ಪ್ರೀವಿಯಸ್ ಕ್ಲಾಸಸ್ ಯು ಹ್ಯಾವ್ ಲರ್ನ್ಡ್ ಅಬೌಟ್ ದ ಫುಡ್ ದಟ್ ವಿ ಒಬ್ಟೈನ್ ಫ್ರಮ್ ಪ್ಲಾಂಟ್ಸ್. ಲಾಸ್ಟ್ ಲೆಸನ್ ಅಲ್ಲಿ ಓದಿದ್ದೀರಾ, ನಮಗೆ ಆಲ್ಮೋಸ್ಟ್ ಫುಡ್ ಎಲ್ಲ ದೊರೆಯುವಂಥದ್ದು ಆಲ್ಮೋಸ್ಟ್ 80% ಆಫ್ ದ ಫುಡ್ ಈಸ್ ಒಬ್ಟೈನ್ ಫ್ರಮ್ ಪ್ಲಾಂಟ್ಸ್. ಸಸ್ಯಗಳಿಂದನೇ ನಮ್ಗೆ ಸಿಗೋದು. ಮೀಟ್ ಎಕ್ಸೆಪ್ಟ್ ಮೀಟ್, ಮಿಲ್ಕ್, ಎಗ್ ಅದನ್ನ ಬಿಟ್ಟು ಇನ್ನೆಲ್ಲ ಫುಡ್ಸ್ ನಮಗೆ ಪ್ಲಾಂಟ್ಸ್ ಇಂದನೇ ಸಿಗುತ್ತೆ. ವಿ ಹ್ಯಾವ್ ಜಸ್ಟ್ ಸೀನ್ ದಟ್ ದ ಪ್ರೊಸೆಸ್ ಆಫ್ ಕ್ರಾಪ್ ಪ್ರೊಡಕ್ಷನ್ ಇನ್ವಾಲ್ವ್ಸ್ ಎ ನಂಬರ್ ಆಫ್ ಸ್ಟೆಪ್ಸ್ ಲೈಕ್ ಎ ಸೆಲೆಕ್ಷನ್ಸ್ ಆಫ್ ಸೀಡ್ಸ್, ಸೋಯಿಂಗ್ ಎಕ್ಸೆಟ್ರಾ. ಹಾಗೆ ಈ ಕ್ರಾಪ್ ಪ್ರೊಡಕ್ಷನ್ ಮಾಡಬೇಕು, ಬೆಳೆಯನ್ನು ಬೆಳಿಬೇಕು ಅಂದರೆ ಅದಕ್ಕೆ ಎಷ್ಟೊಂದು ಸ್ಟೆಪ್ಸ್ಗಳಿದೆ, ಪದ್ಧತಿಗಳಿದೆ. ಅದನ್ನು ನಾವು ಈ ಲೆಸನಲ್ಲಿ ತಿಳ್ಕೊಂಡಿದ್ದೀವಿ. ಯಾವುದು? ಸೆಲೆಕ್ಷನ್ ಆಫ್ ಸೀಡ್ಸ್ ಇರ್ಬೋದು, ಬೀಜಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಸೋಯಿಂಗ್ ಅದನ್ನು ಬಿತ್ತನೆ ಮಾಡೋದಿರ್ಬೋದು, ಪ್ರಿಪರೇಷನ್ ಆಫ್ ಸಾಯಿಲ್ ಇರ್ಬೋದು, ಇರಿಗೇಷನ್ ಇರ್ಬೋದು. ದೀಸ್ ಆರ್ ಆಲ್ ದ ಸ್ಟೆಪ್ಸ್ ಆಫ್ ಪ್ರೊಡಕ್ಷನ್ ಆಫ್ ಕ್ರಾಪ್ಸ್. Similarly, animals reared at home or in farms
have to be provided with proper food, shelter and care. ಸಾಮಾನ್ಯವಾಗೇನು ಈ ಪ್ರಾಣಿಗಳನ್ನ ನಾವು ಸಾಕಬೇಕು, ಬೆಳೆಸ್ಬೇಕು ಅಂದರೆ ಈ ಕೋಳಿ ಫಾರ್ಮ್ಸ್ ಅಂತ ಕೇಳಿರ್ತೀರಾ, ತುಂಬ ಕೋಳಿಗಳನ್ನ ಮೊಟ್ಟೆಗಳಿಗಾಗಿ ಮಾಂಸಕ್ಕಾಗಿ ಸಾಕೋದು. ಇವುಗಳನ್ನ ಏನಂತ ಕರೀತಾರೆ? ರಿಯರ್ಡ್ ಅಟ್ ಹೋಮ್ ಆರ್ ಇನ್ ಎ ಫಾರ್ಮ್. ಅದನ್ನ ಸಾಕಾಣಿಕಾ ಕೇಂದ್ರ, ಪ್ರಾಣಿಗಳನ್ನ ಸಾಕುವಂತಹ ಒಂದು ಫಾರ್ಮ್ ಅನ್ನ ಮಾಡ್ಕೊಂಡಿರ್ತಾರೆ. ಅವುಗಳಿಗೆ ಏನು ಕೊಡ್ತಾರೆ ಅಲ್ಲಿ? ಪ್ರಾಪರ್ ಫುಡ್, ಕರೆಕ್ಟಾಗಿ ಫುಡ್, ಶೆಲ್ಟರ್ ಆಶ್ರಯ, ಆ್ಯಂಡ್ ಕೇರ್ ಕಾಳಜಿ, ಇಷ್ಟನ್ನ ಕೊಟ್ಟು ಆ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೆಲವೊಂದು ಈ ಕುರಿಗಳನ್ನ ಸಾಕೋದು, ಮತ್ತೆ ಕೋಳಿಗಳನ್ನ ಸಾಕೋದು, ಕೋಳಿ ಫಾರ್ಮು, ಈ ಥರ. ವೆನ್ ದಿಸ್ ಈಸ್ ಡನ್ ಆನ್ ಎ ಲಾರ್ಜ್ ಸ್ಕೇಲ್ ಇಟ್ ಈಸ್ ಕಾಲ್ಡ್ ಎ ಅನಿಮಲ್ ಹಸ್ಬೆಂಡ್ರಿ. ಇದು 1-2 ಮನೇಲಿ ಸಾಕೊಳ್ತಾರೆ, ಅದನ್ನ ಏನು ನಾರ್ಮಲ್. ಆದರೆ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ತುಂಬ 100 ಕುರಿಗಳನ್ನ ಸಾಕೋದು, 150 ಕೋಳಿಗಳನ್ನ ಸಾಕೋದು, ಫಾರ್ಮ್ ಮಾಡಿಕೊಂಡು ಇದನ್ನ ಏನಂತ ಕರೀತಾರೆ? ಪಶು ಸಂಗೋಪನೆ. ಕನ್ನಡದಲ್ಲಿ ಅನಿಮಲ್ ಹಸ್ಬೆಂಡ್ರಿ ಅಂದರೆ ಪಶು ಸಂಗೋಪನೆ ಅಂತೇಳಿ ಕರೀತಾರೆ. ಅರ್ಥ ಆಯ್ತಾ? ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಏನ್ ಹೇಳಿ? ಪಶು ಸಂಗೋಪನೆ. ಅರ್ಥ ಆಯ್ತಾ? ಎಸ್. ಫಿಶ್ ಇಸ್ ಗುಡ್ ಫಾರ್ ಹೆಲ್ತ್. ವಿ ಗೆಟ್ cod liver oil from fish which is rich in vitamin D. ಫಿಶ್ ಹೆಲ್ತ್ಗೆ ತುಂಬ ಒಳ್ಳೆಯದು, ಮೀನು. ಇದರಿಂದ ಕಾಡ್ ಲಿವರ್ ಆಯಿಲ್, ಅದರ ಲಿವರಿಂದ ಆಯಿಲ್ನ ತಗೊಳ್ತಾರೆ. ಇದರಲ್ಲಿ ತುಂಬ ವಿಟಮಿನ್ ಡಿ ಇರುತ್ತೆ. ಇದು ನಮ್ಮ ಬೋನ್ಸ್ಗಳಿಗೆ ಅಪ್ಲೈ ಮಾಡಿಕೊಂಡ್ರೆ ಪೇಯ್ನ್ ಎಲ್ಲ ಕಡಿಮೆ ಆಗುತ್ತೆ. ಆಯಿಲ್ ಆಗಿ ಸಹ, ಮಸಾಜ್ ಆಯಿಲ್ ಆಗಿ ಇದನ್ನ ಬಳಸ್ಕೊಳ್ತಾರೆ. ಓಕೆನಾ? ಇಷ್ಟು ಈ ಲೆಸನ್ದು. ಏನಾದರೂ ಡೌಟ್ಸ್ ಇತ್ತು, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪುಟ್ ಎ ಕಾಮೆಂಟ್ ಆರ್ ಕ್ವಶನ್ಸ್ ಇನ್ ದೇರ್ ಕಾಮೆಂಟ್ ಬಾಕ್ಸ್ ಆರ್ ಡಿಸ್ಕ್ರಿಪ್ಷನ್. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಮೋರ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಅದನ್ನು ಹಾಕಿ. ಓಕೆನಾ? ಥ್ಯಾಂಕ್ ಯು. ಮತ್ತೆ ಇದಕ್ಕೆ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಏನಿಲ್ಲ, ಇದರಲ್ಲಿ ಗ್ರಾನರೀಸ್, ವಾಟ್ ಈಸ್ ಅನಿಮಲ್ ಹಸ್ಬೆಂಡ್ರಿ ಎಕ್ಸಾಂಪಲ್ ತಗೊಳ್ಳಿ. ಮತ್ತೆ ನೀವೇ ಎಕ್ಸಾಂಪಲ್ಸ್ ಮಾಡಿ, ಫುಡ್ ಸೋರ್ಸಸ್ ಆಫ್ ಅನಿಮಲ್ಸ್ ಆ್ಯಂಡ್ ಫುಡ್ ಸೋರ್ಸಸ್ ಆಫ್ ಪ್ಲಾಂಟ್ಸ್ ಅಷ್ಟೇ. ಓಕೆ, ಥ್ಯಾಂಕ್ ಯು.